ಸವಿತಾ ಯಾಕೆ ಬರಾದ ಏನಾತು ಎದಕ್ಕೆ ಸಪ್ಪ ಕುಂತಿ ಏನಿಲ್ಲಪ್ಪ, ಹಂಗ ಕುಂತಿದ್ದೆ. ಅಲ್ಲವಾ ಯಾಕ ಹೋಗಲ್ಲ ನೀವತ್ತು ಆಫೀಸಿಗೆ? ಇಲ್ಲಪ್ಪ, ಇವತ್ತೆಲ್ಲೂ ಹೋಗಕ್ಕೂ ಯಾಕ ಮನಸ್ಸಾಗೋಲ್ದೆ, ಅದಕ್ಕೆ ಸುಮ್ಮನೆ ಕುಂತಿದ್ದೆ. ಸವಿತಾ ಎಲ್ಲಿ ಹೋದಿ? ಅಬ್ಬಬ್ಬಬ್ಬಬ್ಬ, ಏನ್ರಿ ಏನಾತ? ಎದಕ್ಕೆ ಹಂಗೆ ಕುಗ್ಯಾಡಕತ್ತೀರಿ? ಏನು? ನೋಡಲ್ಲಿ ಒಂದಿಟ್ಟು ರಾಧವ ಯಾಕ ಬೇಸರ ಮಾಡ್ಕೊಂಡು ಕುಂತಾಳ. ಏನು ವಿಚಾರ ಮಾಡ್ಬೇಕನ್ನೋದು ಏನು ರೈತನ? ಅಡಿಗೆ ಮನೆ ಸೇರಿದೆ ಅಂದ್ರೆ ಮುಗಿದು ಹೋತು. ಇಬ್ಬರಿಬ್ಬರು ಸ್ವಸ್ಥರದಾರ ಮನ್ಯಾಗ. ಬಿಡು, ಅಡಿಗೆ ಪಡಿಗೆ ಕೆಲಸ ಕಸ ಮುಸ್ರಿ ನೋಡ್ತಾರವ್ರು. ನಿನ್ನ ಮಗಳಿಗೆ ಏನು ಅನ್ನೋದು ಕೇಳು. ಯಾಕ ರಾಧ, ಏನಾತ? ಎದಕ್ಕೆ ಸಪ್ಪದಿದಿ? ಲಘು ಎತ್ತು ಎಲ್ಲ ಕೆಲಸ ಮಾಡಿ ಆಫೀಸಿಗೆ ಹೋಗಿ ರೆಡಿ ಆಗಿದ್ದಿ, ಯಾಕ ಸಪ್ಪ ಕುಂತಿಯಲ್ಲ? ಏನಾತ? ನಿಮ್ಮ ಆಫೀಸ್ನಾರ ಯಾರ ಏನ್ರ ಅಂದ್ರನ? ಇಲ್ಲವಾ, ಏನೂ ಇಲ್ಲ ಬಿಡು, ಸುಮ್ಮನೆ ಕುಂತೀನಿ. ಸ್ವಲ್ಪ ಸುಮ್ಮನೆ ಕುಂದ್ರಕಾರ ಬಿಡ್ತೀರಿ ನನಗ? ಏನು ಎಲ್ಲ ವಟ 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 ಹಚ್ಚಿದ್ರೆ ಏನು ಮಾಡ್ಲಾನ? ಏ ಸೀಮಾ, ಬಾಯಿಲಿ. ಏನು ಕಾವೇರಿ? ಹೊರಗೆ ಏನ ಡ್ರಾಮಾ ಚಲುವಾಗಿದ್ದೆ ಆಕಿದು ರಾಧಂದು, ಬಾ ನೋಡೋಣ. ಏನಾತ? ಇವರಿಬ್ರು ಯಾರು ಏನಾರ ಅಂದ್ರನ? ನಿಮ್ಮ ಅಣ್ಣಾರ ಏನ್ರ ಅಂದ್ರನ? ಏನಾತ ರಾಧಾ? ಏನಾತ? ಅತ್ತಿ ಖರೇನ, ನಾನಂತರೂ ಏನೂ ಅಂದಿಲ್ಲಪ್ಪ. ನಂಗೆ ಗೊತ್ತಿಲ್ಲ ಆಕೆ ಯಾಕೆ ಸಿಟ್ಟು ಮಾಡ್ಕೊಂಡು ಬಂದು ಕೂತಾಳ ಅನ್ನೋದನ್ನು. ನೋಡುವ ಕಾವೇರಿ, ನಿನ್ನ ಏನು ಎಂತ ನಾ ಏನರ ಮಾತಾಡ್ಸಿದ್ನೇನ? ಆಕೆ ಯಾಕೆ ಬೇಸರ ಮಾಡ್ಕೊಂಡಳ, ಯಾಕ ಏನಂತ ಕೇಳ್ತೀನಿ. ನೀನು ಕೇಳ್ದಾಗ ನೀವು ಉತ್ತರ ಕೊಡುವಂತೆ ಅಂತ ಒಂದು ಸ್ವಲ್ಪ ಸುಮ್ಮನೆ ಇದ್ಕೋತೇನ? ನೀನು ಆ ಹುಡುಗಿನ ಹೆದರ್ಸ್ತೀನಿ. ನೀನು ಹೆಚ್ಚು ಕಡೆ ಬಾಯಿಲಿ, ನಾ ಮಾತಾಡ್ತೀನಿ. ಹೇಳವ, ನನಗೆ ಹೇಳವ, ಏನಾತವ ಮಗಳ? ಎದಕ್ಕೆ ನೀನು ಮುಂಜಾನೆ ಸಪ್ಪ ಕೂತಿ? ಎಲ್ಲ ಓಡಾಡಿ ಕೆಲಸ ಮಾಡಿದಿ ಮನೆಯಾಗ, ಆಫೀಸಿಗೆ ಹೋಗಿ ತಯಾರಾಗಿದ್ದಿ, ಏನಾತು? ಅಪ್ಪ ಅಪ್ಪ ಹೇಳವ್ವ, ನಿಮ್ಮಪ್ಪನ ಮುಂದೆ ಹೇಳು. ಇವರು ನಿನ್ನೆ ಮೊನ್ನೆ ಗೊತ್ತಿಲ್ಲ, ಇನ್ನೊಂದು ಮದುವಾದಿಗ್ಯಾರಪ್ಪ. ಇವತ್ತು ಮುಂಜಾನೆ ಫೋನ್ ತೆಗೆದು ನೋಡಿದ್ನಲ್ಲ ಇವ್ರ ಸ್ಟೇಟಸ್ಸು. ಇವರು ಮದುವೆ ಆಗಿರೋದು ಸ್ಟೇಟಸ್ ಇಟ್ಟಾರ, ಹನಿಮೂನಿಗೆ ಹೊಂಟೀವಿ ಅಂತ ಹೇಳಿ. ನಂಗೆ ಗೊತ್ತಿತ್ತು. ಅವ್ರವ್ವ ತುಸು ಕಡ್ಬಿಡಿಕಿಲ್ಲ. ಏನು ಆಕಿ ಹೆಣ್ಣಾಗ ಜಮ ಇಲ್ಲ. ಆಮೇಲೆ ಅವ ನಿನ್ನ ಗಂಡ ಸತ್ಯ ಯಾವುದು ಸುಳ್ಳು ಯಾವುದು ತಿಳ್ಕೊಳ್ಳಾರ್ದಂಗ ಪ್ರೀತಿ ಮಾಡಿ ಮದುವೆ ಆಗಿರೋ ಹೆಂಡತಿ ಮ್ಯಾಗಿಲ್ದಿರಲ್ಲವು ಆತಗ ನಂಬಿಕೆ ಎಲ್ಲ ಅವ್ರವನ ಮ್ಯಾಗ. ಆತ ಏನು ನೋಡ್ಯಾನಲ್ಲ, ನೋಡೀನಿ ಅಂತ ಅನ್ಕೊಂಡನಲ್ಲ ಸತ್ಯನ, ಅದ್ರ ಮ್ಯಾಗ ಐತಿ. ಬಿಡ, ಆತನ ಸಂಬಂಧ ನೀ ತಲೆ ಕೆಶ ಬಿಡು. ಆತ ಯಾವಾಗ ನಿನಗೆ ಡೈವರ್ಸ್ ಕೊಟ್ಟು ಆವಾಗ ನಂಗೆ ಅರ್ಥ ಆತಿಲ್ಲ. ಬಿಡು. ಏನು ಹೇಳಕತ್ತಿಲ್ಲ ರಾಧಾ? ನಾ ಒಂದಲ್ಲ ಒಂದಿನ ನಿನ್ನ ಜೀವನ ಸರಿಯಾಗುತ್ತಂತ ನಾ ಅನ್ಕೊಂಡು ಹೆಂಗ ಜೀವನ ಮಾಡಕತ್ತಿದ್ನಲ್ಲ, ಇದು ಏನು ಬಂತ್ಲೇ ರಾಧಾ ನಿನಗ? ಏನಾತವ? ಯಾಕೆಲ್ಲರೂ ಮುಂಜಾನೆದ್ದು ಬಾಯಿ ಮಾಡಕತ್ತೀರಿ? ಏನಿಲ್ಲ, ನಿನ್ನ ತಂಗಿ ಗಂಡ ಇನ್ನೊಂದು ಮದುವೆಗೇನಂತ. ಅಪ್ಪ ಅಲ್ಲಪ್ಪ, ಬರೀ ಇನ್ನ ನೋಟಿಸ್ ಕಳಿಸಿರೋದಿವ್ರು. ನನ್ನ ತಂಗಿಗೆ ಇನ್ನೂ ಪೂರ ಡೈವರ್ಸ್ ಆಗಿಲ್ಲ. ಏನು ಪರ್ಕ್ ಆಗುತ್ತಲೇ? ಏನು ಪರ್ಕ್ ಆಗುತ್ತೆ ಹೇಳು ಮಂಜು ನೀನು? ಈಗ ನೋಟಿಸ್ ಕಳಿಸಿದ್ರ ಏನು, ಡೈವರ್ಸ್ ಆದ್ರ ಏನು, ಪರ್ಕರಿ ಏನಾಗುತ್ತೆ ಹೇಳು? ನೋಡಪ್ಪ, ನಾನಂತರೂ ನಿಮ್ಮವ್ನಂಗೆ ಅದನ್ನ ಹಿಡ್ಕೊಂಡು ಅತ್ಗಂತ ಕುಂದ್ರತಂತರೂ ಅಲ್ಲ. ನನಗೆ ನನ್ನ ಮಗಳಿಗೆ ಮರ್ಯಾದಿಲ್ಲ ಜಾಗದಾಗ ನನ್ನ ಮಗಳಿರೋದು ಬೇಡ. ಇಲ್ಲಡ, ಅನುಮಾನ ಅನ್ನೋದು ದೊಡ್ಡ ರೋಗ. ಒಮ್ಮೆದು ಬಂದೈತಂದ್ರೂ ನಾವು ಕೂಡಿಸಿದ್ರೂ ಸರಿ ಆಗೋದಿಲ್ಲ. ನಮ್ಮ ಚಿಗವನ ಮಗಳು ಈಗಲೂ ಗಂಡು ಬಿಟ್ಟಕ್ಕಾಗಿ ಈಗಲೂ ಅದಾಳ. ಅವ ಗಂಡು ಇನ್ನೊಂದು ಮದುವೆಗ್ಯಾನ. ಹೆಂಡತಿ ಮೇಲೆ ಅನುಮಾನ ಪಟ್ಟು ಹೆಂಡತಿ ನಿಲ್ಲಡಿಲಿ ನರಕದಾಗ ಅನುಭವಿಸಲ್ಲ. ನಮ್ಮ ಚಿಗವನ ಮಗಳು ನಾನಾ ನೋಡೀನಿ ಕಣ್ಣಿಂದ. ಕುಂತ್ರು ತಪ್ಪು, ನಿಂತ್ರು ತಪ್ಪು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ನ ಯಾಕೆ ನೋಡಿದಿ, ಇಲ್ಲಿ ನಿಂತ್ಕೊಂಡು ಇವ್ನ ಯಾಕೆ ನೋಡಿದಿ? ಒಮ್ಮೆ ಅನುಮಾನ ಶುರುವಾಗಿದ್ದು ಆಕೆಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಬಿಟ್ಟು ಹೋಗ್ಬಿಟ್ಟ. ಅವಾಗಂಕ್ರ ಆ ಕಾಲದಾಗ ಇನ್ನೊಂದು ಮದುವೆ ಮಾಡ್ಕೊಳಕ್ ಧೈರ್ಯ ಇರ್ತಿದ್ದಿಲ್ಲ. ಬಂತು ಅವ್ರ ಮನೆ ಕುಂತ್ರ ಅಣ್ಣ ನಿಂತಾರು, ತಮ್ಮ ನಿಂತಾರು, ಗೊತ್ತಲ್ಲ ನಿನ್ನ ಕಿಟಿ ಚಾಲು ಆತು. ಬೇಡ ಅಂತಂದ ಅದು ತಂದಿರೋವರೆಗೂ ಒಂದಿನ ಆತು. ಆಮೇಲೆ ನಮ್ಮ ಚಿಗವ ಮಗಳು ಒಂದು ಕಡೆ ಬೇರೆ ಕಡೆ ಹೋಗಿದ್ರು. ಆಮೇಲೆ ಒಟ್ಟು ಏನೇನಾಗಿ ಈಗಲೂ ಮಕ್ಕಳಿಲ್ಲ, ಮರಿಯಿಲ್ಲ, ಒಂದೇ ಇರುತ್ತೆ. ಅಂಥ ಪರಿಸ್ಥಿತಿ ನನ್ನ ಮಗಳಿಗೆ ಬರೋದು ಬೇಡ.
ಇನ್ನು ಸಣ್ಣ ವಯಸ್ಸೈತಿ. ಅವ ಕೊಟ್ಟನ ಡೈವರ್ಸು ಬೇರೆ ಮದುವೆಗೆನ ನಾನು ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೇನೆ. ನಾ ಮಾಡವನ ಇನ್ನೊಂದು ಮದ್ವಿನ ಆಗೋಲ್ಲಕವ. ಅದೇನು ಡೈವರ್ಸ್ ಆದರಾಗಿರ್ಲಿ ಬಿಟ್ಟಿರಲಿ ಇನ್ಯಾರೋ ಆ ಸುಳೆ ಮಗನ ಹೆಸರು ನಮ್ಮ ಮನೆಯಾಗ ತೆಗಿತಕ್ಕದ್ದಲ್ಲ. ರದವ ಇದಳ ಮ್ಯಾಕ್ ನಡಿ, ನೀನು ಆಫೀಸ್ಗೆರ ಹೋಗು. ಇಲ್ಲ ಹೆಂಗೆ ನೀನು ಕುಲು ಅಂತ ನಕ್ಕೊಂತ ಮನ್ಯಾಗ ಓಡಾಡ್ತಿದ್ದಿ ಹಂಗೆ ಓಡಾಡಬೇಕು. ನನಗೆ ಹಿಂಗೆ ನನ್ನ ಮಗಳು ಹಿಂಗೆ ಕುಂದ್ರು ನನಗೆ ಇಷ್ಟ ಆಗೋದಿಲ್ಲ. ಅಲ್ಲಿದು ಪದ್ಧತಿ ಅಲ್ಲಿದು. ಅವ ಅಂತೂ ಸಗಣಿ ತಿನ್ನವದನ, ಹಿಂದೆ ಯೋಚನೆ ಮಾಡಿಲ್ಲ ಮುಂದೆ ಯೋಚನೆ ಮಾಡಿಲ್ಲ. ಕಟ್ಕೊಂಡು ಹೆಂಡ್ತಿನ ಹೆಂಗೆ ಬಾಳೆ ಮಾಡಿಸ್ಕೋಬೇಕಂತ ಗೊತ್ತಿಲ್ಲಾರ್ದು ಅಂತ ಲೋಫರ್ ಜೊತೆಗೆ ನನ್ನ ಮಗಳು ಬಾಳೆ ಮಾಡೋದು ಬೇಡ, ಎದ್ದಾಳೆ. ಅಯ್ಯೋ ನಿಮಗೇನು ಬಂದಿದ್ದಿತ್ತಂತಿ ನಾನು ಚಂದಾಗ ಮಾತಾಡಿ ಅವತ್ತ ಬಿಟ್ಟು ಬಂದಿದ್ರ ಹೆಂಗಿರ್ತಿತ್ತು. ವಾಪಸ್ ಕರ್ಕೊಂಬಂದ್ರಿ. ಏನ ಅಂದ್ರು ಹಂಗಾತ ಹಿಂಗಾತಂತಂದು ಈಗ ನೋಡ್ರಿ ಈಗ ಮದ್ವಿನ ಆದ್ನಂತವ. ಏನ್ ನನ್ನ ಮಗಳ ಬಾಳೆ ಗತಿ ಏನು ಹೇಳು. ಇವ ಯಾಕೆ ಕಳ್ತೀವಿ ನೀನು? ಇದಕ್ಕೆ ಕಳ್ತಿ ಅಂತೀನಿ ನಾನು. ಏನು ಆಗ್ಬಾರ್ದಾಗಿರೋದು? ಅಪ್ಪ ಹೇಳೋದು ಕರೆ ಐತಿ. ನೀನು ಮೊದಲು ತೆಗಿಯೋದನ್ನ ತಲೆಯಾಗಿದ್ದು ತೆಗಿ. ಅವಾಗ ನಂಗೆ ಅಲ್ಲೀಗ ಕಾಲ. ಅಲ್ಲ ಮಾವ ಏನಂತ ಮಾತಾಡ್ತೀನಿ ನೀನು? ಆದ್ರೂ ಅತ್ ಹೇಳೋದೇನು ತಪ್ಪೈತೆ ಹೇಳು. ಒಂದ್ಸರಿ ಗಂಡ ಬಿಟ್ಟಾಕಿ ಅಂತ ಅನಿಸ್ಕೊಂಡು ತವ್ರ ಮನೆ ಬಾಳೆ ಮಾಡಿದ್ರ ನಿಮಗರ ಏನು ಮರೆದಿರ್ತ ಆಕಿಗರ ಏನು ಮರೆದಿರ್ತ ಮಾವ? ಸವಿತಾ, ನಿಮ್ಮ ಅಣ್ಣನ ಮಗಳಿಗೆ ಹೇಳು. ಏನು ಅವ ಎಲ್ಲದನವ? ಸಂಜಾ ಲೇ ಸಂಜಾ ಏನತ್ತಪ್ಪ? ನಿನ್ನ ಹೆಂಡತಿಗೆ ನೀನೇನು ಬುದ್ಧಿ ಹೇಳದ್ನ ಹೇಳೋದಿಲ್ಲ. ಇದು ನಮ್ಮ ಮನೆ ವಿಚಾರ, ನನ್ನ ಮಗಳ ವಿಚಾರ. ತಲೆ ಹಾಕಕ ನಿನ್ನ ಹೆಂಡತಿಗೆ ಏನೂ ಅಧಿಕಾರ ಇಲ್ಲ. ಅದನ್ನ ಕರೆಕ್ಟಾಗಿ ತಿಳಿಸಿ ಹೇಳು. ಏನಾತು? ಏಯ್ ಕಾವೇರಿ, ಏನು ಮಾತಾಡಕ್ ಹೋದ್ ನೀನು? ಅಯ್ಯೋ ಪ್ರೀ, ನಾನೇನು ಮಾತಾಡೀನಿ ಕೇಳ್ರಿ ಬೇಕಾರೆ ಮಾವರ್ನ. ನಾನೇನಂದೆ, ರಾಧಂದು ಗಂಡ ಏನೋ ಇನ್ನೊಂದು ಮದುವೆಗೇನಂತ ಮಾವರು ಬೈಯಕತ್ತಿದ್ರು. ಅತ್ತಿಯರು ಏನಂದ್ರು, ನಾ ಮೊದ್ಲ ಹೇಳ್ದೆ ಹಂಗೆ ಹಿಂಗೆ ಕುಡಿಸ್ಬೇಕಿತ್ತು, ದೊಡ್ಡವ್ರು ಕರ್ಕೊಂಡೋಗಿ ಹಿರಿಯರನ್ನ ಹಂಗೆ ಹಿಂಗೆ ಅನ್ನಕತ್ತಿದ್ರು. ಅದಕ್ಕೆ ಅತ್ತಿಯರು ಹೇಳೋದು ಏನು ತಪ್ಪೈತ್ರಿ ಮಾವ, ಗಂಡ ಬಿಟ್ಟಾಳ ಅಂತಂದ್ರೆ ನಿಮ್ಮ ಮರ್ಯಾದೆ ಏನಾಗುತ್ತಾ ಮತ್ತು ನಮ್ಮ ಮರ್ಯಾದೆ ಏನಾಗುತ್ತಾ ಅಂತ ಅನ್ನಪ್ಪ. ಅಷ್ಟಕ್ಕೆ ಮಾವರು ನನ್ನ ಮ್ಯಾಗ ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಕೂಗಾಡಕತ್ತಾರೆ. ಕಾವೇರಿ ನೀನು ತಪ್ಪು ಮಾತಾಡಿಲ್ಲವಾ? ಆತ ಈಗ ಒಳಗೆ ಹೋಗೋ. ಅತ್ತಿ, ನಾ ಹಂಗೆ ಹೇಳಕ್ಕೆ ಬಂದಿಲ್ಲ, ನೀ ತಪ್ಪು ತಿಳ್ಕೊಳಕತ್ತಿದೆ. ಅಲ್ಲ ಬೇಕಾರ ಅಪ್ಪಗೆ ಭಾಳ ಮಂದಿ. ನಿಂದ್ರಬಾ, ನಿಂದ್ರು. ನೋಡು, ನಾ ಏನು ಹೇಳಿದೆ? ನನ್ನ ಮಗಳ ವಿಚಾರ ನಾನು ಬಗೆಹರಿಸ್ಕೊತೀನಿ. ನಿಮ್ಮ ಅಪ್ಪರಾಗಲಿ ನಿಮ್ಮವ್ವ ಆಗಲಿ ನಿನ್ನ ಗಂಡನೂ ಈ ವಿಷಯದ ತಲೆಯಕ್ಕೆ ಅವಶ್ಯಕತೆ ಇಲ್ಲ. ಸಂಜೆ ಕರ್ಕೊಂಡು ಹೋಗು ನೀನು ಹೆಂಡ್ತಿನ. ಹ್ಞೂ ಅಪ್ಪ. ಏ ಬಾ ಕಾವೇರಿ. ಮವರ ತಪ್ಪು ತಿಳಿಬೇಡ್ರಿ, ನನ್ನ ತಪ್ಪಾತು. ನಾನು ಎಷ್ಟಾಗಲಿ ಮೊದಲಿಂದನೂ ರಾಧಾ ನೋಡ್ಕೊಂಬಂದೀನಿ. ನಾವೆಲ್ಲ ವಾರ್ಗ್ಯರು. ಆ ಸಂಕಟಕ್ಕೆ ಹೇಳ್ದೆ ಹೆಂಗಂದ್ಲು ಕಾವೇರಿ ಅಂತ. ಮತ್ತೆ ಬೇಸರ ಮಾಡ್ಕೋಬೇಡ್ರಿ. ತಪ್ಪಾತ್ರಿ ಮಾವರ, ತಪ್ಪಾತ್ರಿ. ಆತಾಳವ ಆತು, ಹೋಗು. ನಾನು ನನ್ನ ಮಗಳದು ಬಾಳೆ ಹರಿತಲ್ಲ ಅನ್ನೋ ಸಂಕಟಕ್ಕೆ ನಾನು ಸಿಟ್ಲಿ ಮಾತಾಡಿದೆ. ಹೋಗಿ ಒಳಗೆ ಹೋಗ್ತಾಯಿ. ನಿನಗೇನು ಹೇಳ್ಬೇಕ ನೀನ? ಏಯ್ ಬಾ ಒಳಗ. ಹ್ಞೂ ರೀ ಬನ್ನೆ. ಬಾ ಅಂದೆ. ಅಡುಗೆ ಮನ್ಯಾಗ ಕೆಲಸ ಐತಿ, ಅಡುಗೆ ಮನೆಗೆ ಹೋಗ್ತೀನಿ. ಹೋಗು. ರಾಧಾ, ಅಣ್ಣ ಅಣ್ಣ ಸಮಾಧಾನ ಮಾಡ್ಕೊ. ಆಗಿದ್ದಾತ. ನಿಮ್ಮ ಅತ್ತಿಗೆ ಹಂಗನ್ಲಂತ ಬೇಸರ ಮಾಡ್ಕೊಬೇಡವ. ಗೊತ್ತಲ್ಲ, ಕಾವೇರಿ ಮೊದ್ಲಾಗಿದ್ದನೂ ಮನ್ಯಾಗ ಇರಕಿ. ಅದು ಕರೆನ ನಿನ್ನ ಕಾಳಜಿಗೆ ಹೇಳಿರ್ಬೋದು. ಹ್ಞೂ ಅಣ್ಣ, ಕರೆನ ರಾಧನ್ ಮ್ಯಾಗಲ್ ಕಾಳಜಿಗೆ ಹೇಳಾಳ. ಅಪ್ಪಗೆ ಹೇಳು, ನೀನ ಸಿಟ್ಟು ಮಾಡ್ಕೊಂಡ ನೋಡ್ರಪ್ಪ, ನಾ ಯಾರ ಮ್ಯಾಗೂ ಸಿಟ್ಟು ಮಾಡ್ಕೊಂಡಿಲ್ಲ. ದಯವಿಟ್ಟು ನೀವು ಯಾರು ನನ್ನ ಮಗಳ ವಿಷಯದಾಗ ತಲೆ ಹಾಕ್ಲಾರ್ದಂಗೆ ನಿಮ್ಮ ಪಾಡಿಗೆ ನೀವಿದ್ರೆ ಪುಣ್ಯ ಬರುತ್ತೆ ನೋಡು. ಅದನ್ನು ಮಾತ್ರ ಅಷ್ಟ ನಾನು ನಿಮ್ಮಿಂದ ಕೇಳೋದು, ಇನ್ನೇನು ಕೇಳೋದಿಲ್ಲ. ಆ ಸುಳೆ ಮಗ ಮದುವೆ ಆಗ್ಯಾನಲ್ಲ ಇನ್ನೊಂದು, ನಾನು ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡೋಣ. ಈಗ ಇದು ಎಲ್ಲ ಸಹಜಗಿತ್ತೀಗ, ಎಲ್ಲ ಸಜ್ಜಕ್ಕಿದೀಗ. ನಮ್ಮ ಊರಾಗ ಏನು ನನ್ನ ಮಗಳು ಒಬ್ಬಕ್ಕಿದಲ್ಲ ಇನ್ನೊಂದು ಮದುವೆ ಆಗೋದು ಭಾಳ ಮಂದಿ ಆಗ್ಯಾರ. ಏನು ನಾನು ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡೋಣ, ಅದು ಏನಾಗುತ್ತೆ ಅದನ್ನ ನೋಡೇ ಬಿಡ್ತೀನಿ ನಾನು. ಏನು ಬೇಡಪ್ಪ, ಏನು ಬೇಡ. ಯಾವ ಮದುವೆನೂ ಬೇಡ, ಯಾವ ಮುಂಚೆನೂ ಬೇಡ. ನಾ ಹೋಗ್ತೀನಿ ಆಫೀಸಿಗೆ. ಇಲ್ಲೇ ಇದ್ರೆ ಸುಮ್ಮನೆ ನಾನು ಅಳ್ತೀನಿ, ನನ್ನ ಜೊತೆಗೆ ನೀವು ಅಳ್ತೀರಿ. ನಾ ಹೋಗ್ಬಿಡ್ತೀನಿ. ಹೇಳವ ಹೇಳ, ಎಲ್ಲ ಮುಗ್ಸಾನವ ನಿನ್ನ ಗಂಡ ರಾಧ, ಎಲ್ಲ ಮುಗ್ಸಾನ. ಆತನ ಸಂಬಂಧ ನೀನು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ನಿನಗೇನಾರಾದ್ರೆ ನಾವು ಅದೇವಲ್ಲವ, ನಿಮ್ಮ ಅವ್ವ ನಮ್ಮಪ್ಪ ಅಂತ ನಾವು ಅದೇವಲ್ಲವ. ನಿಮ್ಮ ಅಣ್ಣರದಾರ, ನಿಮ್ಮ ತಮ್ಮದನ, ನಿನಗೇನು ಯಾರೂ ಇಲ್ಲ. ಮತ್ತೊಂದ ಹಿಂಗೆ ತಲೆ ಮೇಲೆ ಊರ ಬಿದ್ದಿತ್ತ ಕುಂತ್ರೆ ಏನಾರ ಬರ್ತ ಮಗಳ,
ಎದ್ದಳು ಎದ್ದಳು ಆತ ನೀ ಮದುವೆ ಆಗಲ್ಲ ಆಗ್ಲಿಕ್ಕಂದ್ರೆ ಆಟ ಆತ ಎದ್ದು ಬಾ ಬಾ ಓಕೆವಲ್ಲಿ ನೀಗ ಆಫೀಸಿಗೆ ಹೇಳು ನಾನಿವತ್ತು ಹೋಗಲ್ಲವಾ ನಂಗೆ ಮನಸ್ಸಿಲ್ಲ. ರಾಧಾ ನೀನು ಫೋನ್ ಕೊಡಿಲಿ ಮೊದಲು ಆ ಸುಳೆ ಮಗನ ನಂಬರ್ನ ಡಿಲೀಟ್ ಮಾಡೋಗಿ. ಅವ ಸ್ಟೇಟಸ್ ಬೇಕಂತ ಹಾಕಕತ್ತಾನ. ನೀನಿನ್ನ ಅವ್ನ ನಂಬರ್ ಇಟ್ಕೊಂಡಿರ್ತಿ ಅಂತ ಗೊತ್ತೈತ ಅವಂಗ. ನೀ ಯಾವಾಗ ನೀನು ಡಿಲೀಟ್ ಮಾಡಿ ಅವ್ನ ನಂಬರ್ ಬ್ಲಾಕ್ನಾಗ ಹಾಕ್ತಿ ನೋಡು, ಅವಾಗ ಅವ್ನ ಬುದ್ಧಿ ಗೊತ್ತಾಗತ್ತ. ಅವಾಗ ಬಿಡ್ತಾನೆ. ಈಗ ದೊಡ್ಡತನ ಮಾಡಕ ಬೇಕಂತ ನೀನು ಹೊಟ್ಟಿ ಉರ್ಸಕ್ಕೆ ಹಾಕ್ತಾನ್ಲಿ ಅವ. ರಾಧಾ ಹೇಳೋದು ಕೇಳು, ಅವ್ನು ತೆಗೆದು ಈ ಬ್ಲಾಕ್ ಮಾಡೋ ನಂಬರ್. ಅಣ್ಣ ಆತಣ್ಣ ನಾ ಎಲ್ಲ ತೆಗಿತೀನಿ ಬಿಡು.